Agriculture and Rural Economics, Program BA, Subject Economics, Semester 6th Semester, Session 1st, Topic Agriculture Economics, created by Dr. Hanumantraya SR and Sumadevi. Agriculture and Rural Economics. ಇಲ್ಲಿ ಕೃಷಿ ಅರ್ಥಶಾಸ್ತ್ರ ಅರ್ಥ ಮೀನಿಂಗ್ ವ್ಯವಸಾಯ ಉತ್ಪನ್ನಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಅನುಭವಕ್ಕೆ ಸಂಬಂಧಿಸಿದ ಉಪಯೋಗಗಳಿಗೆ ಕೊರತೆ ಇರುವ ಸಂಪನ್ಮೂಲಗಳ ಹಂಚಿಕೆಯನ್ನು ಕುರಿತು ಅಧ್ಯಯನ ಮಾಡುವ ವಿಷಯವಾಗಿದೆ. ಇಲ್ಲಿ ಕೃಷಿ ಜಮೀನಿನ ಸಾಗುವಳಿ ಮತ್ತು ಆಹಾರ ವಸ್ತುಗಳ ಉತ್ಪಾದನೆಗೆ ಸಂಬಂಧಿಸಿದೆ. ಆದರೆ ಅರ್ಥಶಾಸ್ತ್ರವು ಕೊರತೆಯಲ್ಲಿರುವ ಸಂಪನ್ಮೂಲಗಳನ್ನು ಹೇಗೆ ಬಳಸಿಕೊಳ್ಳಬೇಕೆಂಬುದನ್ನು ಅಧ್ಯಯನ ಮಾಡುತ್ತದೆ. ಹೀಗಾಗಿ ಕೃಷಿ ಕೊರತೆ ಇರುವ ಸಂಪನ್ಮೂಲಗಳ ಸದ್ಬಳಕೆಗೆ ಸಂಬಂಧಿಸಿದ ಅಧ್ಯಯನವು ಕೃಷಿ ಅರ್ಥಶಾಸ್ತ್ರ ಎನಿಸಿಕೊಳ್ಳುತ್ತದೆ. ಇಲ್ಲಿ ಕೃಷಿ ಅರ್ಥಶಾಸ್ತ್ರದ ಬಗ್ಗೆ ಅನೇಕ ಆರ್ಥಿಕ ತಜ್ಞರು ತಮ್ಮದೇ ಆದ ವ್ಯಾಖ್ಯೆಗಳನ್ನು ನೀಡಿದ್ದಾರೆ. ಗುಡ್ವಿನ್ ಅವರ ಪ್ರಕಾರ ಜಮೀನುಗಳಲ್ಲಿ ಮತ್ತು ದನಗಾವಲುಗಳಲ್ಲಿ ಉತ್ಪನ್ನಗಳನ್ನು ಉತ್ಪಾದಿಸುವ, ಸಂಸ್ಕರಿಸುವ, ವಿತರಿಸುವ ಹಾಗೂ ಅನುಭವ ಕ್ರಿಯೆಯಲ್ಲಿ ಮಾನವನ ನಡವಳಿಕೆಯನ್ನು ಅಧ್ಯಯನ ಮಾಡುತ್ತದೆ. ಜೋಜೆರ್ ಅವರ ಪ್ರಕಾರ ರೈತ ಉತ್ಪಾದಿಸುವ ಸರಕುಗಳ ಮತ್ತು ಉದ್ಯಮದಲ್ಲಿ ಮುಂದುವರೆದು ಉತ್ತಮ ಸಮೃದ್ಧಿ ಸಾಧಿಸುವ ಹಾದಿಯಲ್ಲಿ ರೈತನು ಆರ್ಥಿಕ ಮತ್ತು ಸಾಮಾಜಿಕ ಅಂಶಗಳ ನಡುವಿನ ಒಡನಾಟ ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಸಂಬಂಧವನ್ನು ಒಳಗೊಂಡಿದೆ. ಈ ರೀತಿಯಾಗಿ ನಾವು ಅನೇಕ ಒಂದು ಆರ್ಥಿಕ ತಜ್ಞರ ವ್ಯಾಖ್ಯೆಗಳನ್ನು ಕೂಡ ನಾವು ಗಮನಿಸಬಹುದು. ಇಲ್ಲಿ ಅರ್ಥಶಾಸ್ತ್ರದ ಒಂದು ಸ್ವರೂಪ, ಇಲ್ಲಿ ನಮಗೆ ಅರ್ಥಶಾಸ್ತ್ರ ಸ್ವರೂಪವನ್ನು ಕೂಡ ನಾವು ಅನೇಕ ರೂಪಗಳನ್ನು ನಾವು ನೋಡಬಹುದು. ಇಲ್ಲಿ ಅರ್ಥಶಾಸ್ತ್ರ ಸ್ವರೂಪದಲ್ಲಿ ನಮಗೆ ಈ ಕೃಷಿ ಅರ್ಥಶಾಸ್ತ್ರವು ಒಂದು ಸಮಾಜ ವಿಜ್ಞಾನವಾಗಿದ್ದು ಸಾರ್ವತ್ರಿಕ ಅರ್ಥಶಾಸ್ತ್ರದಂಗೆ ಬೆಸೆದು ಹೋಗಿದೆ ಅಥವಾ ಬೆಸೆದುಕೊಂಡಿದೆ ಅಂತ ಹೇಳ್ಬೋದು. ಕೃಷಿ ಅರ್ಥಶಾಸ್ತ್ರ ಸ್ವರೂಪವನ್ನು ಈ ಕೆಳಗಿನ ಅಂಶಗಳ ನೆರವಿನಿಂದ ಅರ್ಥ ಮಾಡಿಕೊಳ್ಳಬಹುದು. ಸುಮಾರು 5 ಅಂಶಗಳನ್ನು ನಾವು ನೋಡಬಹುದು. ಇಲ್ಲಿ ಮೊದಲನೇದು ಕೃಷಿ ಅರ್ಥಶಾಸ್ತ್ರದ ಸ್ವರೂಪ. ಅದರಲ್ಲಿ ಒಂದನೇದು ಸೈದ್ಧಾಂತಿಕ ವಿಜ್ಞಾನ ಮತ್ತು ಅನ್ವಯಿಕ ವಿಜ್ಞಾನ, ಥಿಯರಿಟಿಕಲ್ ಸೈನ್ಸ್ ಆ್ಯಂಡ್ ಅಪ್ಲೈಡ್ ಸೈನ್ಸ್. ಇಲ್ಲಿ ನಮಗೆ ಸ್ಪಷ್ಟವಾಗಿ ಮಾತಾಡ್ತಾ ಇದೆ. ಇಲ್ಲಿ ಕೃಷಿ ಅರ್ಥಶಾಸ್ತ್ರವು ಒಂದು ಸಮಾಜ ವಿಜ್ಞಾನವಾಗಿದೆ. ಅದು ತನಗೆ ಅವಶ್ಯಕವಿರುವ ಬಹುತೇಕ ತತ್ವಗಳನ್ನು ಸಾರ್ವತ್ರಿಕ ಅರ್ಥಶಾಸ್ತ್ರದಿಂದ ಪಡೆದುಕೊಳ್ಳುತ್ತದೆ. ಹೀಗಾಗಿ ಇಲ್ಲಿ ಕೃಷಿ ಅರ್ಥಶಾಸ್ತ್ರವು ಸೈದ್ಧಾಂತಿಕ ವಿಜ್ಞಾನ ಮತ್ತು ಅನ್ವಯಿಕ ವಿಜ್ಞಾನ ಎರಡೂ ಲಕ್ಷಣಗಳನ್ನು ಹೊಂದಿದೆ. ಇಲ್ಲಿ ನಮಗೆ ಕೃಷಿ ಅರ್ಥಶಾಸ್ತ್ರವು ಸಂಪನ್ಮೂಲಗಳ ಅರ್ಥಶಾಸ್ತ್ರವಾಗಿದೆ. ಅದೇ ರೀತಿಯಾಗಿ ಉತ್ಪಾದನಾ ಅರ್ಥಶಾಸ್ತ್ರದ ಮತ್ತು ವಿತರಣಾ ಅರ್ಥಶಾಸ್ತ್ರ ತತ್ವಗಳನ್ನು ವಿಕಾಸಕ್ಕೆ ಅವಕಾಶವನ್ನು ಕಲ್ಪಿಸುವುದರಿಂದ ಸೈದ್ಧಾಂತಿಕ ವಿಜ್ಞಾನವಾಗಿದೆ. ಕೃಷಿ ಮತ್ತು ಅದಕ್ಕೆ ಹೊಂದಿಕೊಂಡಿರುವ ಚಟುವಟಿಕೆ ನಿರ್ವಹಣೆಯಲ್ಲಿ ಸಂಪನ್ಮೂಲಗಳ ಉಪಯೋಗದ ವಿಧಾನ, ಉತ್ಪಾದನಾ ವ್ಯವಸ್ಥೆ, ಲಾಭಗಳನ್ನು ಗರಿಷ್ಠಗೊಳಿಸಿಕೊಳ್ಳುವಿಕೆ ಮೊದಲಾದ ವಿಷಯಗಳನ್ನು ಸೈದ್ಧಾಂತಿಕ ಕೃಷಿ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡಲಾಗುತ್ತದೆ. ಅದೇ ರೀತಿಯಾಗಿ ಕೃಷಿ ಅರ್ಥಶಾಸ್ತ್ರವು ಅನ್ವಯಿಕ ವಿಜ್ಞಾನವೂ ಆಗಿದೆ. ಏಕೆಂದರೆ ಅಲ್ಲಿ ಕೃಷಿಗೆ ಸಂಬಂಧಿಸಿದ ಉತ್ಪಾದನೆ, ಅನುಭೋಗ, ವಿತರಣೆ ಚಟುವಟಿಕೆಗಳಲ್ಲಿ ಒಳಗೊಳ್ಳುವ ತತ್ವಗಳ ಪ್ರಯೋಗಗಳನ್ನು ಅನ್ವಯಿಸುತ್ತದೆ. ಈ ರೀತಿಯಾಗಿ ನಮಗೆ ಕೃಷಿಯ ಆರ್ಥಿಕ ಸಮಸ್ಯೆಗಳನ್ನು ಗುರುತಿಸುವಿಕೆ ಮತ್ತು ವರ್ಗೀಕರಿಸುವಿಕೆ, ಅಂತಿಮವಾಗಿ ಸಮಸ್ಯೆಗಳ ನಿವಾರಣೆಗೆ ಸಂಬಂಧಿಸಿದ ನಾವು ಕೃಷಿ ತಜ್ಞರ ಅಭಿಪ್ರಾಯಗಳನ್ನು ಇಟ್ಟುಕೊಂಡು ಕೃಷಿ ಅರ್ಥಶಾಸ್ತ್ರವು ಕೃಷಿಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳ ಗಮನ ಹರಿಸಿ ಸಮಾಜ ವಿಜ್ಞಾನ ಅನ್ವಯಿಸೋದಕ್ಕೆ ಅತ್ಯಂತ ಸಹಕಾರಿಯಾಗಿದೆ ಅಂತ ನಾವು ನೋಡ್ಬೋದು. ನಂತರ ಎರಡನೇ ಅಂಶ ಸೂಕ್ಷ್ಮ ಹಾಗೂ ಸಮಗ್ರ ವಿಜ್ಞಾನ, ಮೈಕ್ರೋ ಆಸ್ ವೆಲ್ ಆಸ್ ಮ್ಯಾಕ್ರೋ ಸೈನ್ಸ್.
ಇಲ್ಲಿ ಅದು ವೈಯಕ್ತಿಕ ರೈತನ ಮತ್ತು ವೈಯಕ್ತಿಕ ಜಮೀನಿನ ಬಗ್ಗೆ ಅಧ್ಯಯನ ಮಾಡೋದ್ರಿಂದ ಅದು ನಾವು ಸೂಕ್ಷ್ಮ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಅದು ಇಡೀ ಅನೇಕ ರೈತರ ಅಥವಾ ಇಡೀ ದೇಶದ ಒಂದು ರೈತರ ಎಲ್ಲ ಏನು ಕೌಟುಂಬಿಕ ಬೇಸಾಯ ಘಟಕ ಮತ್ತು ಆಂತರಿಕ ಕಾರ್ಯಾಚರಣೆಗಳ ಬಗ್ಗೆ ಅಧ್ಯಯನ ಮಾಡೋದ್ರಿಂದ ಅದರ ಹುಟ್ಟು, ಬೆಳವಣಿಗೆ, ಬೆಲೆಗಳು, ವೆಚ್ಚ, ಲಾಭ ಇವೆಲ್ಲವೂ ಕೂಡ ಅಧ್ಯಯನ ಮಾಡೋದ್ರಿಂದ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ರೀತಿಯಾಗಿ ಕೃಷಿ ಅರ್ಥಶಾಸ್ತ್ರವು ಕೃಷಿ ಆರ್ಥಿಕತೆಯನ್ನು ಸಮಗ್ರವಾಗಿ ಅಧ್ಯಯನ ಮಾಡೋದ್ರಿಂದ ಅದು ಸಮಷ್ಟಿ ವಿಜ್ಞಾನವಾಗಿದೆ. ಬೇಸಾಯ ನಿರ್ವಹಣೆಯಲ್ಲಿ ಬೆಲೆಗಳು, ವೆಚ್ಚಗಳು ಸಮಗ್ರ ವಿಶ್ಲೇಷಣೆಗಳನ್ನು ತೆಗೆದುಕೊಳ್ಳುತ್ತದೆ. ಕೃಷಿ ಅರ್ಥಶಾಸ್ತ್ರವು ಇಡೀ ದೇಶದ ಕೃಷಿ ಅರ್ಥವ್ಯವಸ್ಥೆಯ ಹೂಡುಗೊಡೆಗಳನ್ನು, ಉತ್ಪನ್ನಗಳನ್ನು, ಬೆಲೆಗಳನ್ನು, ವೆಚ್ಚಗಳನ್ನು, ಕೃಷಿ ಅಭಿವೃದ್ಧಿಗೆ ಅನುಸರಿಸಬೇಕಾದ ಕ್ರಮಗಳನ್ನು, ಇತರ ವಲಯಗಳಿಗೆ ಹೊಂದಿರುವ ಸಂಬಂಧ ಮೊದಲಾದ ಸಂಗತಿಗಳನ್ನು ಇದು ಅಭ್ಯಸಿಸುತ್ತದೆ. ದೇಶದ ಸಮಗ್ರ ಕೃಷಿ ವ್ಯವಸ್ಥೆ ಅಥವಾ ಅಂತಾರಾಷ್ಟ್ರೀಯ ಕೃಷಿ ಆರ್ಥಿಕತೆ ಪಡೆದ ಅನುಭವದ ಆಧಾರದಲ್ಲಿ ವೈಯಕ್ತಿಕ ಬೇಸಾಯ ಮತ್ತು ವೈಯಕ್ತಿಕ ಜಮೀನಿನ ಅಭಿವೃದ್ಧಿ ಕ್ರಮಗಳನ್ನು ಅನುಸರಿಸುವ ಅವಶ್ಯಕವಾಗಿದೆ ಅಂತ ಕೂಡ ನಾವು ನೋಡ್ಬೋದು. ನಂತರ ಒಂದು ಕಲೆ ಅಥವಾ ಅರ್ಥ ಮತ್ತು ವಿಜ್ಞಾನ, ಆರ್ಟ್ ಆ್ಯಂಡ್ ಸೈನ್ಸ್. ಇಲ್ಲಿ ನಮಗೆ ಸ್ಪಷ್ಟವಾಗಿ ಇದನ್ನು ನೋಡ್ಬೋದು. ಮೂರನೇದು ಸಮಸ್ಥಿತಿ ಶಾಸ್ತ್ರ ಮತ್ತು ಕ್ರಿಯಾತ್ಮಕ ಶಾಸ್ತ್ರ, ಸ್ಟ್ಯಾಟಿಕ್ ಸೈನ್ಸ್ ಆ್ಯಂಡ್ ಡೈನಾಮಿಕ್ ಸೈನ್ಸ್. ಮೂರನೇ ಅಂಶ, ಇಲ್ಲಿ ಆರ್ಥಿಕ ಸಿದ್ಧಾಂತದಂತೆ ಕೃಷಿ ಅರ್ಥಶಾಸ್ತ್ರಗಳು ಸಹ ಇಲ್ಲಿ ಸಮಸ್ಥಿತಿಗಳನ್ನು ಮತ್ತು ಕ್ರಿಯಾತ್ಮಕ ವಿಶ್ಲೇಷಣೆಗಳು ಮಹತ್ವವನ್ನು ಪಡೆದಿವೆ. ಸಮಸ್ಥಿತಿ ಎಂದರೆ ಸ್ಥಿರವಾದ ಹಾಗೂ ನಿಶ್ಚಿತವಾದ ಬದಲಾವಣೆಯ ಸ್ಥಿತಿ ಎಂದರ್ಥ. ಇಲ್ಲಿ ಚಲನೆ ಇದ್ದರೂ ಸಹ ಅದು ನಿಯಮಿತವಾಗಿ ಮತ್ತು ಏಕಪ್ರಕಾರವಾಗಿರುತ್ತದೆ. ಸಮಸ್ಥಿತಿ ಶಾಸ್ತ್ರದಲ್ಲಿ ಕಾಲದ ಪರಿಮಾಣ ಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ. ಇದಕ್ಕೆ ವಿರುದ್ಧವಾಗಿ ಕ್ರಿಯಾತ್ಮಕ ಅಥವಾ ಚಲನಾತ್ಮಕ ಎಂದರೆ ಕಾಲಗಣನೆ ನಡುವೆ ಅರ್ಥ ತಿಳ್ಕೊಳ್ಬಹುದು. ಇಲ್ಲಿ ಸಮಸ್ಥಿತಿಯ ಬದಲಾವಣೆ ನಮಗೆ ಸ್ಪಷ್ಟವಾಗಿ ಇದಾಗುವುದರಿಂದ ನಮಗೆ ಗೊತ್ತಾಗುತ್ತದೆ. ಇಲ್ಲಿ ನಾವು ಸಮಸ್ಥಿತಿಯನ್ನು ನಾವು ಯಾವ ಅಂಶದ ಆಧಾರದ ಮೇಲೆ ನೋಡಬಹುದು ನೋಡಿಕೊಂಡಾಗ ಅಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕೃಷಿ ಅರ್ಥಶಾಸ್ತ್ರದಲ್ಲಿ ಒಂದು ನಿರ್ದಿಷ್ಟ ಸಮಯ ಬಿಂದುವಿನಲ್ಲಿ ಬೇಸಾಯದ ವಿಧಾನಗಳು, ಹೂಡುವಳಿಗಳ ಪ್ರಯೋಗ, ಹೂಡುವಳಿಗಳ ಮತ್ತು ಹುಟ್ಟುವಳಿಗಳ ಬೆಲೆ, ಲಭ್ಯವಿರುವ ಮಾರುಕಟ್ಟೆ ಸೌಲಭ್ಯಗಳು ಮೊದಲಾದವುಗಳನ್ನು ಅಭ್ಯಸಿಸಲಾಗುತ್ತದೆ. ಕ್ರಿಯಾತ್ಮಕ ಶಾಸ್ತ್ರವಾಗಿ ಕೃಷಿ ಅರ್ಥಶಾಸ್ತ್ರದಲ್ಲಿ ಹಿಂದಿನ ಅವಧಿಯಲ್ಲಿದ್ದ ಕೃಷಿ ಉತ್ಪನ್ನದ ಬೆಲೆಯ ಪ್ರಸಕ್ತ ಮತ್ತು ಭವಿಷ್ಯದ ಉತ್ಪನ್ನಗಳ ಮೇಲೆ ಬೀರುವ ಪರಿಣಾಮಗಳನ್ನು ಅಧ್ಯಯನ ಮಾಡಲಾಗುತ್ತದೆ. ಕೃಷಿ ಅರ್ಥಶಾಸ್ತ್ರದಲ್ಲಿ ಹಿಂದಿನ ಯಾವುದೇ ಒಂದು ಅವಧಿಯಲ್ಲಿ ವ್ಯವಸಾಯದ ವಿವಿಧ ಹೂಡುವಳಿಗಳ ಸಂಯೋಜನೆ, ಉತ್ಪಾದನಾ ಪ್ರಮಾಣ, ಅಸ್ತಿತ್ವದಲ್ಲಿರುವ ಬೆಲೆಗಳು, ನಿವ್ವಳ ಲಾಭ, ಮಾರುಕಟ್ಟೆ ಸ್ಥಿತಿ ಮೊದಲಾದವುಗಳನ್ನು ಅಧ್ಯಯನ ಮಾಡೋದ್ರಿಂದ ಇಲ್ಲಿ ನಮಗೆ ಸ್ಪಷ್ಟವಾಗಿ ಕ್ರಿಯಾತ್ಮಕ ಶಾಸ್ತ್ರಗಳನ್ನು ನಾವು ನೋಡಬಹುದು. ಅಂತ ಅದೇ ರೀತಿಯಾಗಿ ನಾಲ್ಕನೇದು ಒಂದು ಕಲೆ ಅಥವಾ ವಿಜ್ಞಾನ, ಆರ್ಟ್ ಅಂಡ್ ಸೈನ್ಸ್. ಜ್ಞಾನದ ವ್ಯವಸ್ಥಿತವಾದ ಅಧ್ಯಯನಕ್ಕೆ ಕಲೆ ಎಂದು ಕರೆಯುತ್ತಾರೆ. ನಿರ್ದಿಷ್ಟ ಗುರಿಗಳ ಸಾಧನೆ ಅಗತ್ಯವಿರುವ ನಿಯಮಗಳನ್ನು ನೀಡುವುದು ಕಲೆಯ ಕೆಲಸವಾಗಿದೆ. ಬದಲಾಗಿ ಕಾರಣ ಮತ್ತು ಪರಿಣಾಮಗಳ ಸಂಬಂಧಿಸಿದಂತೆ ಕ್ರಮಬದ್ಧವಾದ ಅಧ್ಯಯನವೇ ನಮಗೆ ಇದರಲ್ಲಿ ತಿಳ್ಕೊಳ್ಬಹುದು. ಕೃಷಿ ಅರ್ಥಶಾಸ್ತ್ರ ಕಲೆ ಮತ್ತು ವಿಜ್ಞಾನ ಎರಡೂ ಆಗಿದೆ. ಕೃಷಿಯಲ್ಲಿ ಬೆಳೆಗಳ ಸಾಗುವಳಿ ಮತ್ತು ಜಾನುವಾರುಗಳ ಸಾಗುವಳಿಯ ಸಾಗಾಣಿಕೆ ವಿಜ್ಞಾನ ಮತ್ತು ಕಲೆಯಾಗಿದೆ. ಅದು ಜೀವನೋಪಾಯದ ವಿಧಾನವಾಗಿರುವುದು ಮಾತ್ರವಲ್ಲದೆ ಜೀವನದ ಮಾರ್ಗವೂ ಆಗಿದೆ. ಈ ರೀತಿಯಾಗಿ ನಾವು ಕಲೆ ಮತ್ತು ವಿಜ್ಞಾನ ಎರಡನ್ನು ಕೂಡ ನಾವು ನೋಡಬಹುದು. ನಂತರ ನಮಗೆ ವಿಭಿನ್ನ ರೀತಿ ಸಂಬಂಧಗಳ ವಿಶ್ಲೇಷಣೆ. ಇಲ್ಲಿ ಕೃಷಿ ಅರ್ಥಶಾಸ್ತ್ರವು ಇಲ್ಲಿ ವಿಭಿನ್ನ ರೀತಿಯ ಸಂಬಂಧ ಅಂದರೆ ಅನಾಲಿಸಿಸ್ ಇನ್ ಡಿಫರೆಂಟ್ ಟೈಪ್ಸ್ ಆಫ್ ರಿಲೇಶನ್ಶಿಪ್. ಕೃಷಿ ಅರ್ಥಶಾಸ್ತ್ರವು ಕೃಷಿಯ ಕಾರ್ಯಾಚರಣೆ ವ್ಯಾಪಕವಾಗಿ ಅಡಕವಾಗಿರುವ ವಿವಿಧ ರೀತಿಯ ಸಂಬಂಧಗಳ ವಿಶ್ಲೇಷಿಸುತ್ತದೆ. ಕೃಷಿ ಅರ್ಥಶಾಸ್ತ್ರವು ವಿಶ್ಲೇಷಿಸುವ ಪ್ರಮುಖ ಸಂಬಂಧಗಳು ಕೆಳಗಿನಂತಿವೆ. ಇದು ಬೇಸಾಯ ಚಟುವಟಿಕೆ ಮತ್ತು ಬೇಸಾಯಿತ ಶಾಖೆ ನಡುವಿನ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುತ್ತದೆ ಮತ್ತು ವಿವಿಧ ಉತ್ಪಾದನೆಗಳ ಉತ್ತಮ ಸಂಯೋಜನೆ ಆಯ್ಕೆ ಮಾಡಿಕೊಳ್ಳುವ ಸಮಸ್ಯೆ ಎದುರಾಗುತ್ತದೆ. ಕೃಷಿ ಅರ್ಥಶಾಸ್ತ್ರವು ವಿಭಿನ್ನ ಉತ್ಪಾದನೆಗಳ ಮೌಲ್ಯ ಮತ್ತು ಅಂತಿಮ ಮೂಲ ನಡುವಿನ ಸಂಬಂಧವನ್ನು ವಿಶ್ಲೇಷಿಸುತ್ತದೆ. ರೈತರ ಅರ್ಥವ್ಯವಸ್ಥೆ ಇತರ ವರ್ಗಗಳ ನಡುವಿನ ವಾಣಿಜ್ಯಾತ್ಮಕ ಸಂಬಂಧಗಳನ್ನು ಅಧ್ಯಯನ ಮಾಡುತ್ತದೆ. ಈ ರೀತಿಯಾಗಿ ಇವೆಲ್ಲವೂ ಕೂಡ ನಾವು ಕೃಷಿ ಅರ್ಥಶಾಸ್ತ್ರದ ಸ್ವರೂಪ ಅಂತ ನಾವು ತಿಳ್ಕೊಳ್ಬಹುದು. ನಂತರ ನೋಡ್ಕೊಂಡಾಗ ನಮಗೆ ವ್ಯಾಪ್ತಿ.
ಇಲ್ಲಿ ಕೃಷಿ ಅರ್ಥಶಾಸ್ತ್ರ ಸುಮಾರು 6 ಅಂಶಗಳ ವ್ಯಾಪ್ತಿಯನ್ನು ಹೊಂದಿದೆ. ಅದರಲ್ಲಿ ಒಂದನೇದು ಬೇಸಾಯದ ನಿರ್ವಹಣೆ, ಅದು ಫಾರ್ಮ್ ಮ್ಯಾನೇಜ್ಮೆಂಟ್. ಬೇಸಾಯದ ಮೂಲದ ಆದಾಯ ಅಧಿಕಗೊಳಿಸುವ ದಿಸೆಯಲ್ಲಿ ಪರಿಮಿತವಾದ ಸಂಪನ್ಮೂಲ ಕೃಷಿ ಉದ್ಯಮಕ್ಕೆ ಹಂಚಿಕೆ ಮಾಡುವ ವಿಷಯವಾಗಿದೆ. ಅದಕ್ಕೆ ಬೇಸಾಯ ನಿರ್ವಹಣೆ ಎಂದು ಕರೆಯುತ್ತಾರೆ. ಒಂದು ಜಮೀನಿನಲ್ಲಿ ಒಂದು ಘಟಕವನ್ನಾಗಿ ಪರಿಗಣಿಸಿ ಅದಕ್ಕೆ ತತ್ವಗಳನ್ನು ಗ್ರಾಮ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಜಮೀನುಗಳ ಗುಂಪಿಗೆ ಅನ್ವಯಿಸಿದಾಗ ಕೃಷಿ ಉತ್ಪಾದನಾ ಅರ್ಥಶಾಸ್ತ್ರ ಆಗುತ್ತದೆ. ಈ ರೀತಿಯಾಗಿ ಉತ್ಪಾದಕ ಗುಣಾಂಕಗಳನ್ನು ತೆಗೆದುಕೊಳ್ಳಲು ಮತ್ತು ನಿರ್ದಿಷ್ಟ ಪ್ರದೇಶಗಳಲ್ಲಿ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಬೇಸಾಯ ನಿರ್ವಹಣೆ ಉತ್ಪಾದನಾ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡುತ್ತದೆ. ನಂತರ ಕೃಷಿ ಹಣಕಾಸು, ಇಲ್ಲಿ ವ್ಯವಸಾಯದ ಕಾರ್ಯಾಚರಣೆಯ ಹಣವನ್ನು ಪಡೆಯುವಿಕೆ ಅಥವಾ ಉಪಯೋಗಿಸುವಿಕೆ ವಿಷಯಗಳು ಕೃಷಿ ಹಣಕಾಸು ಅಧ್ಯಯನ ಮಾಡುತ್ತದೆ. ಇಲ್ಲಿ ಬೇಸಾಯಕ್ಕೆ ಏನು ಹಣದ ಅಡಚಣೆ ಇದ್ದರೆ ಹಣದ ಸಾಲವಾಗಿ ಪಡೆದುಕೊಳ್ಳಬೇಕಾಗುತ್ತದೆ. ಈ ಸಾಲದ ವಿಭಿನ್ನ ಮೂಲಗಳು, ಒಳಗೊಳ್ಳುವ ವೆಚ್ಚ ಮುಂತಾದ ವಿಷಯಗಳನ್ನು ಪರಿಶೀಲಿಸುತ್ತದೆ. ಇಲ್ಲಿ ಗರಿಷ್ಠ ಪ್ರತಿಫಲವನ್ನು ಗಳಿಸುವ ದಿಸೆಯಲ್ಲಿ ಉದ್ದರಿ ಮೂಲಕ ಹಣವನ್ನು ಪಡೆದುಕೊಂಡು ಅಂತೆಯೇ ಸಾಲದ ಮೂಲಕ ಹಣವನ್ನು ಬಾಕಿ ಇಲ್ಲದಂತೆ ಹಾಗೂ ಸುಸ್ತಿಯಾಗದಂತೆ ಮರುಪಾವತಿಸಬೇಕಾದ ಅವಶ್ಯಕತೆ ಇರುತ್ತದೆ. ಈ ರೀತಿಯಾಗಿ ನಾವು ಕೃಷಿ ಹಣಕಾಸು ಮೂಲಕ ನಾವು ಕೃಷಿಯ ಪ್ರಗತಿಗೆ ಸಹಕಾರಿಯಾಗುತ್ತದೆ. ನಂತರ ಕೃಷಿ ಮಾರುಕಟ್ಟೆ, ಉತ್ಪಾದನೆಯನ್ನೇ ಮುಖ್ಯವಾದ ಮಾರುಕಟ್ಟೆ. ಕೃಷಿ ಉತ್ಪನ್ನಗಳಿಗೆ ಯೋಗ್ಯವಾದ, ಪ್ರತಿಫಲದಾಯಕವಾದ ಮತ್ತು ನ್ಯಾಯಯುತ ಬೆಲೆಯನ್ನು ದೊರಕಿಸಿಕೊಡುವುದರಲ್ಲಿ ಅತ್ಯುತ್ತಮ ಮಾರುಕಟ್ಟೆ ಕೃಷಿ ಮಾರುಕಟ್ಟೆ ಆಗಿದೆ. ಇಲ್ಲಿ ಕೃಷಿ ಉತ್ಪನ್ನಗಳು ಎಲ್ಲಿ, ಹೇಗೆ ಮತ್ತು ಯಾವಾಗ ಪಡೆದುಕೊಳ್ಳಬೇಕೆಂಬುದು ಮತ್ತು ಕೃಷಿ ಉತ್ಪನ್ನಗಳು ಎಲ್ಲಿ, ಹೇಗೆ, ಯಾವಾಗ ಮಾರಾಟ ಮಾಡಬೇಕೆಂಬುದು ಕೃಷಿ ಮಾರುಕಟ್ಟೆ ಉತ್ತರವನ್ನು ಒದಗಿಸುತ್ತದೆ. ಈ ರೀತಿಯಾಗಿ ನಮಗೆ ಕೃಷಿ ಮಾರುಕಟ್ಟೆಯಿಂದ ರೈತರಿಗೆ ಉತ್ತಮ ಬೆಲೆ ದೊರಕಿಸಿಕೊಳ್ಳೋದಕ್ಕೆ ಹೆಚ್ಚಿನ ಸಹಕಾರವನ್ನು ಕೂಡ ನಾವು ನೋಡ್ಬೋದು. ನಂತರ ನೋಡ್ಕೊಂಡಾಗ ಕೃಷಿ ಶಾಸನ, ಇಲ್ಲಿ ಈ ಕೃಷಿ ಶಾಸನ ಕೂಡ ರೈತರ ತನ್ನ ಕಾರ್ಯಾಚರಣೆಯಲ್ಲಿ ಏನು ತಿಳಿದುಕೊಳ್ಳಬೇಕಾದ ಕಾನೂನು ಚೌಕಟ್ಟನ್ನು ಈ ವಿಷಯ ಅಧ್ಯಯನ ಮಾಡುತ್ತದೆ. ಉದಾಹರಣೆಗೆ ಗಣಿಗಾರಿಕೆ ಶಾಸನಕ್ಕೆ ಸಂಬಂಧಿಸಿದಂತೆ ಭೂ ಹಿಡುವಳಿ ಮೇಲಿನ ಮಿತಿ, ಹಿಡುವಳಿ ಗಣನೀಕರಣ, ಹೆಚ್ಚುವರಿ ಎಂದು ಘೋಷಿಸಿ ವಶಪಡಿಸಿಕೊಳ್ಳಲಾಗುತ್ತದೆ. ಭೂಮಿಯ ಪರಿಹಾರ ನೀಡಿಕೆ ಮುಂತಾದ ವಿಷಯಗಳು ಕೂಡ ಇದರ ವ್ಯಾಪ್ತಿಗೆ ಬರುತ್ತದೆ. ನಂತರ ಕೃಷಿಗೆ ಸಹಕಾರ, ಈ ಸಹಕಾರಿ ಕೃಷಿ ಒಂದು ಕ್ರಮವಾಗಿದೆ. ಸಹಕಾರಿ ತತ್ವಗಳು ಅನ್ವಯಿಕ ಕೃಷಿಯ ಆಚರಣೆಯ ಮಾಡುವಿಕೆಯಲ್ಲಿ ಜಗತ್ತಿನ ಹಲವು ದೇಶಗಳನ್ನು ಇಲ್ಲಿ ನೋಡಬಹುದು. ನಮಗೆ ನಂತರ ಪರಿಸರ ಅರ್ಥಶಾಸ್ತ್ರ, ಇಲ್ಲಿ ಎನ್ವಿರಾನ್ಮೆಂಟ್ ಎಕನಾಮಿಕ್ಸ್, ಕೃಷಿ ಅಭಿವೃದ್ಧಿಗೆ ಸೂಕ್ತ ಪರಿಸರ ಲಭ್ಯತೆ ಮತ್ತು ಪರಿಸರದ ವಿನ್ಯಾಸ ಅತ್ಯವಶ್ಯಕವಾಗಿದೆ. ಆದ್ದರಿಂದ ಪರಿಸರದ ಅಭಿವೃದ್ಧಿ, ಜೀವ ವೈವಿಧ್ಯದ ವಿಕಾಸ ಮುಂತಾದ ವಿಷಯಗಳ ಕೃಷಿ ಅರ್ಥಶಾಸ್ತ್ರ ತನ್ನ ವ್ಯಾಪ್ತಿಯನ್ನು ಒಳಗೊಂಡಿದೆ. ಇವೆಲ್ಲವೂ ತೋಟಗಾರಿಕೆ, ಮಣ್ಣಿನ ನಿರ್ವಹಣೆ, ಮಣ್ಣಿನ ವಿಜ್ಞಾನ ನಿರ್ವಹಣೆ, ಕೃಷಿ, ಪ್ರಾಣಿಶಾಸ್ತ್ರ, ಕೀಟಶಾಸ್ತ್ರ ಮೊದಲಾದ ಅರ್ಥಶಾಸ್ತ್ರ ಮೊದಲಾದ ವಿಜ್ಞಾನಗಳೊಂದಿಗೆ ಈ ಕೃಷಿ ಅರ್ಥಶಾಸ್ತ್ರ ಸಂಬಂಧ ಹೊಂದಿದೆ. ನಂತರ ಕೃಷಿ ಕಾರ್ಮಿಕರು, ಅಗ್ರಿಕಲ್ಚರ್ ಲೇಬರ್ಸ್, ಕೃಷಿ ಕಾರ್ಮಿಕರು ಕೃಷಿ ವ್ಯವಸ್ಥೆಯ ಅವಿಭಾಜ್ಯ ಅಂದರೆ ಅತಿಶಯೋಕ್ತಿ ಆಗಲ್ಲ. ಬಹುತೇಕವಾಗಿ ಎಲ್ಲ ದೇಶಗಳಲ್ಲಿ ಕೂಡ ಕೃಷಿ ಕಾರ್ಮಿಕರು ಅಸ್ತಿತ್ವದಲ್ಲಿರುತ್ತಾರೆ. ಕೃಷಿ ಕಾರ್ಮಿಕರು ಇತರ ಜಮೀನಿನ ವ್ಯವಸಾಯ ಚಟುವಟಿಕೆಗಳಲ್ಲಿ ನಿರ್ವಹಿಸಿ ಜೀವ ನಿರ್ವಹಣೆಯನ್ನು ಮಾಡುವವರು. ಸಾಮಾನ್ಯವಾಗಿ ಆರ್ಥಿಕ ಏನು ಕೃಷಿ ಅಭಿವೃದ್ಧಿಗೆ ಕೃಷಿ ಕಾರ್ಮಿಕರ ಪಾಲು ಬಹಳ ದೊಡ್ಡ ಕೊಡುಗೆ ಅಂತ ನಾವು ಹೇಳಬಹುದು. ಈ ರೀತಿಯಾಗಿ ನಾವು ಏನು ಈ ವ್ಯಾಪ್ತಿಯನ್ನು ಕೂಡ ನೋಡಿದ ನಂತರ ಪ್ರಾಮುಖ್ಯತೆ, ಇಲ್ಲಿ ಕೃಷಿಯ ಪ್ರಾಮುಖ್ಯತೆ, ಕೃಷಿ ಅರ್ಥಶಾಸ್ತ್ರವು ಅಧ್ಯಯನವು ಅಸಾಧಾರಣ ಪ್ರಾಮುಖ್ಯವಾಗಿದೆ. ನಮಗೆ ಅದು ಅಪಾರವಾದ ಸೈದ್ಧಾಂತಿಕ ಮತ್ತು ಪ್ರಾಯೋಗಿಕ ತತ್ವಗಳನ್ನು ಹೊಂದಿದೆ. ಕೃಷಿ ಅರ್ಥಶಾಸ್ತ್ರ ಈ ಮುಂದಿನ ಪ್ರಾಮುಖ್ಯತೆ ಹೊಂದಿದೆ. ಕೃಷಿ ಕಾರ್ಯಾಚರಣೆಗಳ ಬಗ್ಗೆ ಮಾಹಿತಿ, ಇಲ್ಲಿ ಕೃಷಿಯು ಪುರಾತನ ಕಲೆ, ಅದು ಜೀವನಾಧಾರ ಮೂಲ. ಆದಾಗ್ಯೂ ಕೃಷಿ ಅರ್ಥಶಾಸ್ತ್ರವು ಇತ್ತೀಚಿನ ಏನು ಅಧ್ಯಯನವಾಗಿದೆ. ಕೃಷಿ ಅರ್ಥಶಾಸ್ತ್ರವು ಇಂತಹ ಪುರಾತನ ಕಲೆ ಸಮಗ್ರ ವಿಷಯಗಳನ್ನು ತಿಳಿದುಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ವಿವಿಧ ದೇಶಗಳ ಅಸ್ತಿತ್ವದಲ್ಲಿರುವ ಕೃಷಿ ಕಾರ್ಯಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತದೆ. ಈ ರೀತಿಯಾಗಿ ನಾವು ಅದನ್ನು ಕೂಡ ನೋಡಬಹುದು. ನಂತರ ಪರಿಮಿತ ಸಂಪನ್ಮೂಲಗಳ ಬಗ್ಗೆ ಜ್ಞಾನ, ಅಂದರೆ ಇಲ್ಲಿ ಪರಿಮಿತ ಸಂಪನ್ಮೂಲ ಅಂದರೆ ನಾಲೆಡ್ಜ್ ಅಬೌಟ್ ಯುಟಿಲೈಸೇಷನ್ ಲಿಮಿಟೆಡ್ ರಿಸೋರ್ಸಸ್. ಇಲ್ಲಿ ಪರಿಮಿತವಾದ ಮತ್ತು ಕೊರತೆ ಇರುವ ಸಂಪನ್ಮೂಲವು ವೈವಿಧ್ಯತೆಯನ್ನು ಉಪಯೋಗಗಳಿಗೆ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲು ಸಹಕಾರಿಯಾಗುತ್ತೆ. ಅಂದರೆ ಇಲ್ಲಿ ಸಂಪನ್ಮೂಲಗಳು ಅಪರಿಮಿತ, ಪರಿಮಿತ ಎರಡನ್ನು ಕೂಡ ನಾವು ನೋಡ್ಬೋದು. ಕೆಲವು ಪರಿಮಿತ ಇದೆ, ಕೆಲವು ಅಪರಿಮಿತ ಇದೆ. ಜೊತೆಗೆ ಈ ವೈವಿಧ್ಯವಾದ ಉಪಯೋಗಗಳಿಗೆ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ಇತರ ವಲಯಗಳೊಳಗೆ ಕೃಷಿಯಲ್ಲಿ ಹೆಚ್ಚು ಮಹತ್ವಪೂರ್ಣವಾಗಿ ಹೊಂದಿದೆ. ಏಕೆಂದರೆ ಕೃಷಿಯು ಮೂಲಾಧಾರವಾದ ಭೂಮಿ ಮಿತಿಯಿಂದ ಕೂಡಿದೆ. ಗರಿಷ್ಠ ಪ್ರತಿಫಲದ ನಿರೀಕ್ಷೆಯ ಪರಿಮಿತವಾದ ಸಂಪನ್ಮೂಲಗಳನ್ನು ಪರಿಣಾಮಕಾರಿಯಾಗಿ ಮತ್ತು ಅತ್ಯುನ್ನತ ದಕ್ಷತೆಯಿಂದ ಬಳಸಿಕೊಳ್ಳುವಿಕೆ
ವಿಚಾರದ ಬಗ್ಗೆ ಜ್ಞಾನವನ್ನು ಕೃಷಿ ಅರ್ಥಶಾಸ್ತ್ರವು ಹೊಂದಿದೆ. ನಂತರ ಇಲ್ಲಿ ಹೂಡುವಳಿಗಳು, ಉತ್ಪನ್ನದ ನಡುವಣ ವಿಶ್ಲೇಷಣೆ, ಅನಾಲಿಸಿಸ್ ಆಫ್ ಪುಟ್ ಔಟ್ಪುಟ್ ರಿಲೇಶನ್ಶಿಪ್. ಇಲ್ಲಿ ಕೃಷಿಯ ಗರಿಷ್ಠ ಪ್ರತಿಫಲ ಗಳಿಸುವ ದೃಷ್ಟಿಯಿಂದ ವಿವಿಧ ಉತ್ಪಾದನಾಂಗಗಳ ಸಮರ್ಪಕವಾಗಿ ಸಂಯೋಜಿಸುವ ಅವಶ್ಯಕತೆ ಇರುತ್ತದೆ. ಪ್ರತಿಯೊಂದು ಇಳುವರಿ ಅಥವಾ ಉತ್ಪನ್ನ ನಡುವಿನ ಇತರ ಸಂಬಂಧಗಳನ್ನು ಈ ಅರ್ಥಶಾಸ್ತ್ರ ಅಧ್ಯಯನ ಮಾಡುತ್ತದೆ. ನಂತರ ಈ ಕೃಷಿ ಮಾರುಕಟ್ಟೆ ಅಧ್ಯಯನ. ಈ ಕೃಷಿ ಮಾರುಕಟ್ಟೆಯಲ್ಲಿ ನಮಗೆ ಬೇಸಾಯದ ಯಶಸ್ವಿ ನಿರ್ವಹಣೆಗೆ ಪರಿಣಾಮಕಾರಿಯಾಗಿ ಕೃಷಿ ಮಾರುಕಟ್ಟೆ ಅತ್ಯವಶ್ಯಕವಾಗಿದೆ. ಯಾಕೆಂದರೆ ಪರಿಣಾಮಕಾರಿಯಾದ ಕೃಷಿ ಮಾರುಕಟ್ಟೆ ವ್ಯವಸ್ಥೆ ಅಸ್ತಿತ್ವವು ಕೃಷಿಗೆ ಉತ್ಪನ್ನಗಳಿಗೆ ಪ್ರತಿಫಲದಾಯಕ ಬೆಲೆಯನ್ನು ದೊರಕಿಸಿಕೊಡುತ್ತದೆ. ಕೃಷಿ ಮಾರುಕಟ್ಟೆ ವಿಷಯದ ಆಳವಾದ ಜ್ಞಾನವು ಬೇಸಾಯದ ಪ್ರತಿಫಲ ನಿರ್ವಹಣೆಗೆ ಅವಶ್ಯಕವೆನಿಸುತ್ತದೆ. ಕೃಷಿ ಮಾರುಕಟ್ಟೆ ಅಧ್ಯಯನವು ಕೃಷಿ ಅರ್ಥಶಾಸ್ತ್ರದ ಒಂದು ಭಾಗವಾಗಿದೆ. ಈ ಹಿನ್ನೆಲೆಯಲ್ಲಿ ಕೃಷಿ ಅರ್ಥಶಾಸ್ತ್ರವು ಅಗಾಧವಾದ ಮಹತ್ವವನ್ನು ಪಡೆದಿದೆ. ಕೃಷಿ ಹಣಕಾಸಿನ ಅಧ್ಯಯನ ಅಂದರೆ ಉದ್ದರಿ ಅಥವಾ ಸಾಲವು ಕೃಷಿ ಒಂದು ಪ್ರಮುಖ ಹೂಡುವಳಿಯಾಗಿದೆ. ಕೃಷಿಯ ಕಾರ್ಯಾಚರಣೆಗೆ ಸ್ವಂತ ಸಂಪನ್ಮೂಲವನ್ನು ಸಹಕಾರವಿರುವಾಗ ಕೃಷಿಯ ವಿವಿಧ ಮೂಲಗಳಿಂದ ಸಾಲವನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಸಹಕಾರ ಸಂಘಗಳು, ಬ್ಯಾಂಕುಗಳು, ಗ್ರಾಮೀಣ ಬ್ಯಾಂಕುಗಳು, ನಂತರ ಹಣದ ಲೇವಾದೇವಿಗಾರರು, ನಂತರ ಸಹಕಾರಿ ಬ್ಯಾಂಕುಗಳು ಈ ಮೂಲಗಳಿಂದ ಸಾಲವನ್ನು ಪಡೆದು ವಿವಿಧ ಷರತ್ತುಗಳು ಮತ್ತು ವಿಭಿನ್ನ ಬಡ್ಡಿದರಗಳ ಸಾಲವನ್ನು ಪಡೆದುಕೊಂಡು ಕೃಷಿಗೆ ಗರಿಷ್ಠ ಪ್ರತಿಫಲವನ್ನು ಪಡೆಯುವಲ್ಲಿ ಈ ಹಣಕಾಸು ಸಂಸ್ಥೆಗಳು ಹೆಚ್ಚಿನ ಸಹಕಾರಿಯನ್ನು ಕೂಡ ನಾವು ನೋಡ್ಬೋದು. ನಂತರ ವಿವೇಕಯುತವಾದ ನಿರ್ಣಯಗಳ ಬಗ್ಗೆ ಮಾಹಿತಿ. ಇಲ್ಲಿ ಕೃಷಿಕರು ಅನೇಕ ವಿಷಯಗಳ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇರುತ್ತದೆ. ಈ ದಿಸೆಯಲ್ಲಿ ಸರ್ಕಾರದ ನೀತಿಗಳ ಬಗ್ಗೆ ಪ್ರಚಲಿತವಾದ ವಿದ್ಯಮಾನಗಳ ಬಗ್ಗೆ ಸಮರ್ಪಕವಾದ ಮಾಹಿತಿಯನ್ನು ಕೃಷಿಕನಿಗೆ ಅಗತ್ಯವಾಗುತ್ತದೆ. ವ್ಯವಸಾಯಕ್ಕೆ ನೀಡಲಾದ ಈ ಸಹಾಯಧನಗಳು, ಬೆಂಬಲ ಬೆಲೆ ನೀತಿಗಳು, ಗಣಿಗಾರಿಕೆ ಶಾಸನಗಳು ಮೊದಲಾದವುಗಳ ಬಗ್ಗೆ ಅವಶ್ಯಕವಾದ ಮಾಹಿತಿಯನ್ನು ಬೇಸಾಯ ಸುಧಾರಣೆ ಗಣನೀಯವಾಗಿ ಸಹಾಯ ಮಾಡುತ್ತದೆ ಅಂತ ಕೂಡ ನಾವು ನೋಡಬಹುದು. ಈ ರೀತಿಯಾಗಿ ಇವೆಲ್ಲೂ ಕೂಡ ನಾವು ನೋಡ್ಕೊಂಡಾಗ ನಮಗೆ ಸ್ಪಷ್ಟವಾಗಿ ಈ ಕೃಷಿ ಇದರಿಂದ ನಮಗೆ ಎಲ್ಲವೂ ಕೂಡ ಅನುಕೂಲ ಆಗ್ತದೆ ಕೂಡ ನಾವು